ಕೆಡಿಬಿ ರೇಟ್ ಜಾಸ್ತಿ ಮಾಡ್ಸಕ್ಕೆ ಇವ್ರಿಗೆ ಆಗ್ಲಿಲ್ಲ ಅಂದ್ಮೇಲೆ ಇವರು ಕೆಡಿಬಿ ಕೆಲಸ ತಗೊಳ್ಳೋಕೆ ಸರ್ ಇವರು ಅಲ್ಲಿ ನಂತರ ಲೀಡರ್ ಯಾರಾದ್ರೂ ಪ್ರಾಮಾಣಿಕ ಮಾಡಿದ್ರೆ ನೀವು ಯಾವುದೇ ಲೀಡರ್ ಕೇಳಿ ಸರ್ ನಾನು ಮತ್ತೆ MLA ಮತ್ತು ನಮ್ಮ ಸೋಂಪುರ ಹೋಬಳಿ ಗೋವಿಂದರಾಜು ಬಗ್ಗೆ ನಾನು ಮಾತಾಡಕ್ಕೆ ಬಂದಿದ್ದೀನಿ. ನಮ್ಮಲ್ಲಿ ಇವತ್ತು ದ್ವೇಷ ಹುಟ್ಟಾಕಿ ಹೋಗಿದ್ದಾರೆ. ಈ MLA ಪ್ರತಿಷ್ಠೆ, ಗೋವಿಂದರಾಜು ಸ್ವಾರ್ಥ. ಸರ್ ನಾನು ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ. ನನ್ನ ಹೆಸರು ರಾಘವೇಂದ್ರ ಅಂತ ಹೇಳಿ, ಮಾಚನಹಳ್ಳಿ, ಸೋಂಪುರ ಹೋಬಳಿ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ. ಸರ್ ನಾನು ಮತ್ತೆ MLA ಮತ್ತು ನಮ್ಮ ಸೋಂಪುರ ಹೋಬಳಿ ಗೋವಿಂದರಾಜು ಬಗ್ಗೆ ನಾನು ಮಾತಾಡಕ್ಕೆ ಬಂದಿದ್ದೀನಿ. ನಾನು ಕಷ್ಟಪಟ್ಟು ಶ್ರಮಪಟ್ಟು ನಾನು ದುಡಿಮೆ ಮಾಡಿ ಪಕ್ಷಕ್ಕೋಸ್ಕರ ದುಡಿದಿದ್ದಕ್ಕೋಸ್ಕರ ನನಗೆ ಗೌರವ ಇಲ್ದಲೆ, ಬೆಲೆ ಇಲ್ದಲೆ, ನಮ್ಮ ಕೆಲಸ ಕಾರ್ಯಗಳು ಏನೋ ಅವರು ಇದು ಮಾಡ್ದಲೆ ನಮ್ಮಲ್ಲಿ ಇವತ್ತು ದ್ವೇಷ ಹುಟ್ಟಾಕಿ ಹೋಗಿದಾರಲ್ಲ ಇವರು, ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಹಂಚ್ಕೊಳಕ್ ಬಂದಿದ್ದೀನಿ. ಮತ್ತೆ ಈ ವಿಚಾರ ಮೊದಲನೇದಾಗಿ ನಿನ್ನೆ ಭಾರತೀಯ ಪುರದ ರಂಗೋಲಿ ವಿಚಾರದಲ್ಲಿ MLA ಅವರು ಮಗು ತರ ಹೇಳ್ತಾ ಇದ್ರು, ಮೋಹನಣ್ಣ ನಾನು ಹಂಗೆ ಹಿಂಗೆ ಅಂತ. ನಾನು ಕಾಂಗ್ರೆಸ್ ಪಕ್ಷಕ್ಕೆ ಪ್ರಾಮಾಣಿಕವಾಗಿ ತನು ಮನ ಧನ ಎಲ್ಲಾ ರೀತಿಯಲ್ಲೂ ಕಾಂಗ್ರೆಸ್ ಇಲ್ದಾಗಲೂ ಸಹ ನಾನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ನಾನು ಸಂಘಟನೆ ಎಲ್ಲ ನೂರಾರು ಲೀಡರ್ಗಳು ಗುರ್ಸ್ಕೊಂಡು ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀನಿ ಸರ್. ನಾನು ಏನಾದ್ರೂ ಒಂದು ಸಣ್ಣ MLA ಹತ್ರ ಆಗಲಿ ಇಲ್ಲ ಗೋವಿಂದರಾಜು ಹತ್ರ ಆಗಲಿ ಒಂದು ಯಾವ್ದನ್ನ ತಿದ್ದುಪಡಿ ಇಲ್ಲ ಒತ್ತುವರಿ ಇಲ್ಲ ಕಾಂಟ್ರಾಕ್ಟು ಯಾವ್ದಾದ್ರು ಒಂದು ಏನಾದ್ರೂ ಒಂದು ಅವ್ರ ಹತ್ರ ನಾನು ಸ್ವಂತಕ್ಕೆ ಏನಾದ್ರು ಕೇಳಿದ್ರೆ ಅವ್ರು ನಾನು ದ್ವೇಷ ಮಾಡ್ಲಿ ಸರ್. ಈ ರಾಜಕೀಯ ವ್ಯವಸ್ಥೆ ಹೆಂಗಾಗ್ಬಿಟ್ಟೈತೆ ಅಂದ್ರೆ ಈ MLA ಪ್ರತಿಷ್ಠೆ, ಗೋವಿಂದರಾಜು ಸ್ವಾರ್ಥ. ಅಲ್ಲಿ ನಂತರ ಲೀಡರ್ ಯಾರಾದ್ರೂ ಪ್ರಾಮಾಣಿಕ ಮಾಡಿದ್ರೆ ನೀವು ಯಾವುದೇ ಲೀಡರ್ ಕೇಳಿ ಸರ್, ನೀವು ಯಾವುದೇ ಲೀಡರ್ಗಳು ಬೇಕಾದ್ರೆ ಹೇಳಿ, ಓಪನ್ ಆಗಿ ಬಂದು ಹೇಳಿ, ಅವ್ರಿಗೆ ಓಪನ್ ಆಗಿ ಬೇಕಾದ್ರೆ ನಾನು ಚಾಲೆಂಜ್ ಕೊಡ್ತೀನಿ. ನಾನು ಏನಾದರೂ ಪಕ್ಷದ ಬಗ್ಗೆ ಆಗಲಿ ಸಮಾಜದ ಬಗ್ಗೆ ಆಗಲಿ ಏನಾದರೂ ಒಂದು ತಪ್ಪು ಮಾಡಿದ್ರೆ ಯಾರಾದರೂ ಅದ್ರ ಬಗ್ಗೆ ಹೇಳಿ. ನಾನು ಸರ್ KDB ವಿಚಾರದಲ್ಲಿ ನಮ್ಮಲ್ಲಿ ಜಮೀನು ಹೋಗಿತ್ತು. ಆ ಜಮೀನು ಹೋಗಿದ್ದಾಗ ನಾನು MLA ಮತ್ತೆ ಶಾಸಕರ ಹತ್ರ ಎಷ್ಟೋ ಬಾರಿ ಹೋಗ್ಬಿಟ್ಟು ಕೇಳಿದೆ, 10-15 ಲಕ್ಷ ಜಾಸ್ತಿ ಮಾಡಿಸ್ಬಿಟ್ಟಿದ್ರಿ ಅಂತ ನಮ್ಗೆ ಕಣ್ಣುರ್ಸಿರು. ನಾವು ಅದನ್ನೇ ನಂಬ್ಕೊಂಡು KDB ರೇಟ್ ಜಾಸ್ತಿ ಮಾಡ್ಸಕ್ಕೆ ಇವ್ರ ಕೈಲಿ ಆಗ್ಲಿಲ್ಲ ಅಂದ್ಮೇಲೆ ಇವರು KDB ಕೆಲಸ ತಗೊಳ್ಳೋಕೆ ಅರ್ಹರ ಸರ್ ಇವ್ರಿಗೆ ಅರ್ಹತೆ ಎಲ್ಲ ಇದೆ ಇವ್ರಿಗೆ. ಆಮೇಲೆ ಈ ಹಿಂದೆ 850 ಎಕರೆ JDS ಸರ್ಕಾರ ಇದ್ದಾಗ ನಮ್ಮಲ್ಲಿ ಅವೇರಳ್ಳಿ ಕೊಟ್ಟಿಕೆರೆ ಬಿಲ್ಲಿಂಗ್ ಕೊಟ್ಟೆ ಮತ್ತೆ 850 ಅಕ್ವರ್ ಆಗಿತ್ತು. ನಾನೇ ಸರ್ ಸ್ವತಃ ಪ್ರತಿ ಮನೆಗೂ ಜಮೀನು ಹೋಗೋರ ಮನೆಗೂ ಹೋಗಿ ಪಾಂಪ್ಲೆಟ್ ಹಚ್ಚಿ ಎಲ್ಲಾರು ಜನ ಕೂಡ ಆಗ್ದಾಗ ಅವಾಗಲೂ ನಾನು ಕಾಂಗ್ರೆಸ್ ಅಲ್ಲಿ ಇದ್ದೆ ಸರ್. ಆದ್ರೆ ಆ ಜನಗಳು ನೋಡಿ ಇದೇ ಕೆಲವು ಲೀಡರ್ಗಳು ಕುಮಾರಸ್ವಾಮಿ ಹತ್ರ ಕರ್ಕೊಂಡೋಗಿ ಎಕರೆಗೆ 15 ಲಕ್ಷ ಜಾಸ್ತಿ ಆಯ್ತು ಸರ್. ಒಂದ್ ಎಕರೆಗೆ 15 ಲಕ್ಷ ಅಂದ್ರೆ 850 ಎಕರೆ ಎಷ್ಟಾಯ್ತು ಸರ್? ಇವ್ರ ಹತ್ರ ಭಿಕ್ಷೆ ಬಿಡ್ದಂಗೆ ಬಿಡ್ತಿಲ್ಲ ಸರ್. ನಾನು ದುಡ್ದಿಲ್ವಾ ಸರ್? ಏನ್ ಮಾಡಿದೀನಿ ನಾನು? ಗೋವಿಂದರಾಜು ಮನೆ ಹತ್ರ ಹೋಗ್ಬೇಕು, ಗೋವಿಂದರಾಜು ಮತ್ತೆ ಕೂತ್ಕೊಂಡ್ರೆ ಆಯಪ್ಪಂಗೆ ಒಳ್ಳೇದೊಂದ್ಸರಿ ಮಾತ್ರ ಮಾಡೋದು. ಯಾಕೆ ಸರ್ ಈ ತರ ದ್ವೇಷ ರಾಜಕಾರಣ? ರಂಗೋಲಿ ವಿಚಾರಕ್ಕೆ ಇಷ್ಟೊಂದು ಹೇಳ್ಬಿಟ್ರಲ್ಲ ಇವರು. ನನಗೆ ಸುಮಾರು ನೋವು ಕೊಟ್ಟಿದ್ದೀರಾ ಸರ್ ನೀವು. ಏನ್ ಕಾರಣ? ನಿಮ್ಮ ಹತ್ರ ಏನ್ ಮಾಡಿದೀನಿ ನಾನು? ನಿಮ್ಮ ಹತ್ರ ಏನ್ ಇಸ್ಕೊಂಡಿದ್ದೀನಿ? ಪ್ರಾಮಾಣಿಕ ಕಾರ್ಯಕರ್ತಕ್ಕೆ ಬೆಲೆ ಇಲ್ವಾ ನಿಮ್ಮ ಹತ್ರ? ನನ್ನ ತಮ್ಮನ ಹೆಂಡತಿ ಟ್ರಾನ್ಸ್ಫರ್ಗೆ ಸರ್ ಈ ಸುಮಾರು ಸರಿ ಹೋದೆ ಸರ್. ಅಟ್ಲೀಸ್ಟ್ ಒಂದು ಸಣ್ಣ ಪೊಲೀಸ್ ಟ್ರಾನ್ಸ್ಫರ್ಗೆ ಆಯ್ತು ಅಂತೇಳಿ ಯಾವುದೇ ಕಾರಣಕ್ಕೂ ಅದನ್ನ ಟ್ರಾನ್ಸ್ಫರ್ ಮಾಡ್ಕೊಂಡಿಲ್ಲ ಸರ್. ನನ್ನ ತಮ್ಮ ಇದು ಎಲೆಕ್ಷನ್ ಟೈಮಲ್ಲಿ MP ಎಲೆಕ್ಷನ್ ಅಲ್ಲಿ MLA ಎಲೆಕ್ಷನ್ ಅಲ್ಲಿ ನನ್ನ ತಮ್ಮದೊಂದು ಹೋಟ್ಲಿದೆ. ಆ ಹೋಟೆಲ್ ಲಕ್ಷಾಂತರ ರೂಪಾಯಿ ಊಟ ಕೊಟ್ಟಿದ್ದೆ ಸರ್. ಈಗ ನನಗೂ ನನ್ನ ತಮ್ಮಂಗೂ ದ್ವೇಷ ಬೆಳಿ ಸರ್. ಇದು ಇವ್ರ ರಾಜಕೀಯನ ಸರ್? ಹಿಂದೆ ಶಾಸಕರು ಎಕರೆಗೆ 15 ಲಕ್ಷ ಮಾಡಿದ್ರು. ಅವರು ಇದುವರೆಗೂ ಎಲ್ಲೂ ಒಂದು ಸಣ್ಣ ಅವ್ರ ಲೀಡರ್ಗಳಾಗ್ಲಿ ಅವರಾಗ್ಲಿ ಯಾರೋ ಒಂದು ಸಣ್ಣ ಕಲಾಪ ಮಾಡಲಿಲ್ಲ. ನೀವು ಇವತ್ತು ಪ್ರತಿ ಸಾರಿನೂ KDB ರೈತರ ಜಮೀನು ಹೋಗಿಲ್ಲ ಮಾತಾಡ್ತೀರಿ ಪೊಲೀಸು. ಏನ್ ಸರ್ ದೌರ್ಜನ್ಯ ಇದು? ರಾಜಕೀಯನೋ ಇಲ್ಲ ಸೇವೆನೋ ಇಲ್ಲ ದೌರ್ಜನ್ಯನೋ? ಪೊಲೀಸ್ ಸ್ಟೇಷನ್ ಯಾವ ತರ ಮಿನಿಮಮ್ ಸರ್? ಈ KDB ಆದ್ಮೇಲೆ ಕಾಂಗ್ರೆಸ್ MLA ಬಂದ್ಮೇಲೆ KDB ರೈತರ ವಿಚಾರದಲ್ಲಿ ರೈತರು ಮಾಡೋ ಕೆಲಸದಲ್ಲಿ ಸುಮಾರು ಸರಿ ಒಂದು 100 ಸರಿ ಪೊಲೀಸರು ಬಂದಿರ್ಬೇಕು ಸರ್. ಪ್ರತಿ ಸಾರಿನೂ ಪೊಲೀಸ್ ಏನ್ ಸರ್ ಇದ್ರ ಅಂತ? ಆಮೇಲೆ ಸ್ಟಾರ್ಟಿಂಗ್ ಅಲ್ಲಿ ಸರ್ MLA ಗೆ ದೋಸ್ತರಲ್ಲಿ ಖಾಲಿ ಒಂದು ಲೆಟರ್ ಕೇಳಿದೆ ಸರ್. ಆ ಲೆಟರ್ಗೆ ಇವತ್ತು ಯಾವ ತರ ತಾರತಮ್ಯ ಮಾಡ್ಬಿಟ್ರೆ ಗೊತ್ತಾ ಸರ್ MLA? ಆಮೇಲೆ ನಾನು ಇದೇ ಬೇರೆ ವಿಚಾರಕ್ಕೆ ಆಫೀಸ್ ಹತ್ರ ಹೋದಾಗ ಇದೇ MLA ಅವರು ನನ್ನ ತಮ್ಮನ ಟ್ರಾನ್ಸ್ಫರ್ ವಿಚಾರದಲ್ಲಿ ಏನೋ 10 ಸರಿ ಹೋಗಿದ್ದೆ, ನಡೀತಾ ಇತ್ತು. ಅವರು ನನ್ನ ಆಫೀಸ್ ಹತ್ರ ಹೋಗಿ ಮಾತಾಡಿದಾಗ
ಏನ್ ರಘುಣ್ಣ ಜಗದೀಶ್ ಚೌಧರಿ ಹತ್ರ ಮಾಡಿಸ್ಕೊಂಡಿದ್ದೆ, ಏನ್ ಬ್ಲಾಕ್ ಮೇಲ್ ಮಾಡ್ತಿದ್ಯಾ? MLA ಅವರು ಮಾತಾಡೋ ಪದಾನ ಸರ್ ಅದು. ಸರ್ ನೀವು ಇದೇ MLA ಅವರು JDS ಬಿಜೆಪಿ ಕೈಲಿ ವಾರ ಹಾಕ್ಸ್ಕೊಂತಿರ್ಲಿಲ್ಲ. ನನ್ನ ಕಣ್ಮುಂದೆ ಗೊತ್ತು, JDS ಬಿಜೆಪಿ ಕೈಲಿ ನೀವು ವಾರ ಹಾಕ್ಸ್ಕೊಂತಿರ್ಲಿಲ್ಲ. ಆದ್ರೆ ಇವತ್ತು JDS ಬಿಜೆಪಿಯವ್ರನ್ನ ನನ್ನ ಬೂತಲ್ಲಿ ಇದೇ ನೀವು 6ರಿಂದ 7 ಜನ ನೀವು ಸೇರ್ಸ್ಕೊಂಡಿದ್ದೀರಲ್ಲ. ಅಟ್ಲೀಸ್ಟ್ ಒಬ್ಬ ಲೀಡ್ರು ಕಷ್ಟಪಟ್ಟು ಕೆಲಸ ಮಾಡಿದೀನಿ, ಮೊದಲೇ ಹೇಳ್ದಂಗೆ ತನು ಮನ ಅದನ್ನ ಎಲ್ಲ ದಾರಿ ಹಿಡಿದೀನಿ. 50-90% ನಾನು ನಿಮ್ಗೆ ಓಟಿಂಗ್ ಕೊಟ್ಟಿದ್ದೀನಿ. 5-6 ಜನ ಲೀಡ್ರು ಸರ್, 2-3 ಜನ ಗ್ರಾಮ ಪಂಚಾಯತಿ ಮೆಂಬರು, ಒಬ್ರು ತಾಲೂಕ್ ಪಂಚಾಯತಿ ಮೆಂಬರು, ಮತ್ತೆ ಇನ್ನೊಬ್ಬ ಒಂದು ಹೆಸರುಗಳು ಹೇಳಿದ್ರು ಹೇಳ್ತೀನಿ ಎಷ್ಟು ಜನ ಸೇರ್ಕೊಂಡವ್ರು ಅನ್ಬಿಟ್ಟು. ಅಷ್ಟು ಜನ ಒಂದು ಬೂತಲ್ಲಿ ನೀವು ಅಷ್ಟು ಜನ ಲೀಡರ್ಗಳು ಸೇರ್ಸ್ಕೊಂಡಿದ್ರಲ್ಲ, ಸೌಜನ್ಯಕ್ಕಾದ್ರೂ ನಮ್ಗಂತ ಒಂದು ಮಾತು ಹೇಳ್ಬಿಟ್ಟು ನೀವು ಎಲ್ಲ ಪಕ್ಷ ಸಂಘಟನೆ ಆಗಲಿ ಹೇಳ್ಬೋದಾಯ್ತಲ್ವಾ ಸರ್? ಪ್ರತಿಯೊಂದು ವಿಚಾರದಲ್ಲೂ ನಮ್ಮ ನಡೆಗೆ ನಮ್ಮ ಸೇವೆಗೆ ಪೂರ್ತಿ ತೊಂದರೆ ಆಗೈತೆ. ನಾವು ಏನೋ ಅವತ್ತೇನೋ ನಂಬ್ಕೊಂಡು ಮಾಡ್ದೋ, ನಾವೇನೋ ಒಂದೊಂದು ಅಡ್ಡಕ್ಕ ಚಲಕ ಬಿದ್ದು ಮಾಡ್ದೋ ಸರ್. ಬಟ್ MLA ಬರೋಕ್ಕಿಂತ ಹಿಂದಿಂದಲೂ ನಾನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ನಾನು ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಿದ್ದೀನಿ. ನಾನು ಇವಾಗ ಕಾಂಗ್ರೆಸ್ ಪಕ್ಷ ಇದ್ದಲ್ಲಿ 50-90% ಲೀಡಿಂಗ್ ಕೊಟ್ಟಿದ್ದೀನಿ ಸರ್. 50-90% ನನ್ನ ಬೂತಲ್ಲಿ ವೋಟಿಂಗ್ ಕೊಟ್ಟಿದ್ದೀನಿ ಸರ್. ಯಾರು ಸರ್ ಆಮೇಲೆ ಎಲೆಕ್ಷನ್ ಆದ್ಮೇಲೆ ನೀವು ಎಷ್ಟು ಲೀಡರ್ ಗುಡ್ಡೆ ಹಾಕೊಂಡಿದ್ದಾರೆ ಸರ್? ಒಬ್ರ 2 3 ಜನ 4 ಜನ 5 ಜನ ಅಟ್ಲೀಸ್ಟ್ ಮಾಡಿದವನಿಗೆ ಅಟ್ಲೀಸ್ಟ್ ಸೌಜನ್ಯಕ್ಕಾದ್ರೂ ಒಂದು ಕರೆದು ಮಾತಾಡ್ಬೋದು ಅಲ್ವಾ ಸರ್? ಏನು ಇಲ್ಲ, ನಿಮ್ ಇಷ್ಟ ಬಂದ ಮಾಡಿ ಬೇಕು ಅಂತ ನಮ್ಮನ್ನ ಇವತ್ತು ತುಳಿಯಕ್ ಮಾಡಿದ್ರಲ್ಲ. ಏನ್ ಸರ್ ನಿಮ್ ಉದ್ದೇಶ? ಬರೀ ಭಾರತೀಯಪುರ ದೊಡ್ಡ ಹೇಳ್ತೀರ. ನಾವು ನಿಮ್ಮ ಹತ್ರ ಬಂದಾಗ ಒಂದು ಪ್ರೀತಿ ಕೊಡಿ ಅಂತ ಕೇಳ್ಕೊಂಡಿದ್ದೀನಿ. ಆ ಪ್ರೀತಿ ಇಲ್ಲ ನಿಮ್ದು ಏನೋ ಒಂಥರ ಈ ರಾಜ್ಯ ಆಗಿದ್ದಿರೋ ತರ ರಾಜ್ಯ ತರ ನೀವು ಆಡಿದ್ರಲ್ಲ. ಇದೆ ಸರ್, ನಾವೆಲ್ಲ ನಿಮ್ ನೆಲಮಂಗಲದಲ್ಲಿ ಎಲ್ಲೋ ಲೀಡರ್ಗಳ ಹತ್ರ ನಾನು ಗುರ್ಸ್ಕೊಂಡಿದ್ದೀನಿ ಸರ್. BML ಆಗ್ಬೋದು, ಗಿರಿಧರ್ ಆಗ್ಬೋದು, ಬಸರಹಳ್ಳಿ ಉಮೇಶಣ್ಣ ಆಗ್ಬೋದು, ರಾಜಣ್ಣ ಆಗ್ಬೋದು, ಗಣೀರ್ ಆಗ್ಬೋದು, ಆಮೇಲೆ ಇದು ತುಂಬಾ ಜೊತೆ ಗುರ್ತಿಸ್ಕೊಂಡಿದ್ದೀನಿ ಸರ್. ಸೋಂಪುರದಲ್ಲಿ ಸರ್ ಎಲ್ಲಾ ಶಿವಣ್ಣವ್ರಿಗಿಂತ ನನಗೆ ಗೋವಿಂದ ಶಿವಣ್ಣವ್ರು ಬದುಕಿದ್ದಾಗ MLA ಅವ್ರು ನನಗೆ ಅಂತ ಲೀಡರ್ಗಳ ಹತ್ರ ನಾವು ಗುರ್ತಿಸ್ಕೊಂಡಿದ್ದೀವಿ. ಅವ್ರು ಯಾರು ನನ್ ಕೆಟ್ಟವ್ರು ಅಲ್ಲಿಲ್ಲ. ಆಮೇಲೆ ಇವತ್ತು ಸೋಂಪುರದಲ್ಲಿ ನೀವು ಯಾರ್ಯಾರ ಬಗ್ಗೆ ಹೇಳಿದ್ರಲ್ಲ, ತೀರ್ಥ ಪ್ರಸಾದ್ ಆಗ್ಬೋದು, ಮೋಹನ್ ಕುಮಾರ್ ಆಗ್ಬೋದು, BMS ಆಗ್ಬೋದು, BPS ಆಗ್ಬೋದು, ತುಂಬಾ ಲೀಡರ್ ನಮ್ಮ ಚಿಕ್ಕಪ್ಪ ಜಯಣ್ಣವ್ರು ಆಗ್ಬೋದು, ತುಂಬಾ ಲೀಡರ್ಗಳು ಆಗ್ಬೋದು. ಕೇಳ್ಕೊಳ್ಳಿ, ರಘು ಅವನು ಏನ್ ಗುರಿ ಏನೋ, ಅವನ ದಾರಿ ಏನೋ. ಅವ್ನು ಯಾವತ್ತಾರು ಒಬ್ರಿಗೆ ಅನ್ಯಾಯ ಮಾಡಿದ್ರೆ ಒಬ್ರಿಗೆ ಮೋಸ ಮಾಡಿದಾನ. ಒಬ್ಬ ಇಂಥ ಕಾರ್ಯಕರ್ತನ ನೀವು ಪಕ್ಷ ಇಲ್ದಾಗ ಗೋವಿಂದರಾಜು ಬಂದು ಪಬ್ಲಿಕ್ ಫಂಕ್ಷನ್ ಅಟೆಂಡ್ ಮಾಡಲಿಲ್ಲ, ಒಂದು ಸಂಘಟನೆ ವಿಚಾರದ ತಲೆ ಕೆಡಿಸ್ಕೊಳ್ಳಿಲ್ಲ, ಒಂದು ಸಾರ್ವಜನಿಕ ಕಂಪ್ಲೇಂಟ್ ಆಯ್ತು, ಸಮಸ್ಯೆ ಆಯ್ತು ಬಂದು ತಲೆ ಕೆಡಿಸ್ಕೊಳ್ಳಿಲ್ಲ. ಇವತ್ತು ಪಕ್ಷ ಬಂತು ಅಂದ್ಬಿಟ್ಟು ಎಲ್ಲಾ ವಿಚಾರದಲ್ಲೂ ಅವರೇ ಸುಪ್ರೀಮು. ಆಮೇಲೆ ಸರ್ ನಮ್ಮೂರಲ್ಲಿ ಒಂದು ನಾಟಕ ಆಡಿದ್ರು, ಸ್ವಂತ ನಮ್ಮೂರಲ್ಲಿ. ಆ ನಾಟಕ ಆಡಿದಾಗ ಈ ಮಾಮೂಲಿ ಪಂಚಾಯತಿ ಲೆವೆಲ್ ಲೀಡರ್ಗಳು ಹಾಕೊಂಡಿದ್ದಾರೆ, ಅದು ನನ್ನ ಹೆಸರು ಸಹ ಹಾಕಿದ್ರು. MLA ಹತ್ರ ಕಾರ್ಡ್ ಕೊಡಕ್ ಹೋದಾಗ MLA ಏನ್ ಹೇಳ್ಬೇಕು ಸರ್? ಅವ್ರ ವಿರೋಧಿಗಳಾಗಲಿ ಯಾರ್ಯಾರು ಏನ್ ಹೇಳ್ಬೇಕು? ಗೋವಿಂದರಾಜು ಹೆಸರು ಹಾಕಿಲ್ಲ, ನಾನು ಬರಲ್ಲ. ನಾವೇನಾಗ್ಬೇಕು ಸರ್ ಅಲ್ಲಿಗೆ? ನಮ್ ಗೌರವ ಏನಾಗ? ಕಷ್ಟಪಟ್ಟು ನಿಮ್ಗೆ ನಾವು ಇಷ್ಟೆಲ್ಲ ಇದ್ ಮಾಡಿದಾಗ MLA ಬಗ್ಗೆ ಹೇಳ್ಬೇಕು ತುಂಬಾ ಇದೆ ಸರ್. ಇನ್ನು ನನಗೊಂದು ಸ್ವಲ್ಪ ಒಂದು 2 ನಿಮಿಷ ಟೈಮ್ ಸಿಕ್ಕರೆ ಇನ್ನೂ ಕೆಲವು ಪಾಯಿಂಟ್ಗಳು ತುಂಬಾ ಇದೆ. ನಮ್ಮೂರಲ್ಲಿ ಸರ್ ಹಿಂದೆ JDS ಅವರು ತುಂಬಾ ಕೆಲಸ ಮಾಡಿದ್ದಾರೆ ಸರ್. ಅಟ್ಲೀಸ್ಟ್ ನನ್ನ ಮರ್ಯಾದೆಗೋಸ್ಕರ ಅವರು ಅಟ್ಲೀಸ್ಟ್ ನಮ್ಮೂರಿಗೆ ಕೆಲಸ ಮಾಡಿ ಸರ್. ರಘುಣ್ಣ 1 ಕೋಟಿ ಹಾಕ್ಬಿಟ್ಟಿದ್ದೀನಿ, 1.5 ಕೋಟಿ ಹಾಕ್ಬಿಟ್ಟಿದ್ದೀನಿ, ಹಂಗೆ ಅಂತ 3 ವರ್ಷದಿಂದ ಹಂಗೆ ಹೇಳ್ಕೊಂಬಂದ್ರು ಸರ್. ಈಗ ಮೊನ್ನೆ ಯಾವ್ದೋ ಪೂಜೆ ಮಾಡಿದ್ದಾರೆ. ಆಮೇಲೆ ಇವರು ಇಷ್ಟೆಲ್ಲ ಹೇಳ್ತಿದಾರಲ್ಲ ಸರ್, ನಾನು ನಮ್ಮೂರಲ್ಲಿ ಪ್ರಪ್ರಥಮವಾಗಿ ಕಾಂಗ್ರೆಸ್ಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡೋದು. ನಾನು ನಮ್ಮೂರು ರಂಗೋಲಿ ಹಾಕಕ್ ಬಂದಲ್ಲ ಸರ್. ಯಾರೇ ರಾಜಕೀಯ ಮಾಡ್ಲಿ ಏನೇ ಮಾಡ್ಲಿ, ಈಗ ಲೀಡರ್ಗಳ ಅಸಮಾಧಾನ ಸಹಜವಾಗಿ ಇದ್ದೇ ಇರ್ತದೆ. ಅದನ್ನ ಸರಿಪಡಿಸ್ಕೊಂಡು ಹೋಗ್ಬೇಕಾಗಿರೋದು ಒಬ್ಬ ಲೀಡರ್ ಕೆಲಸ. ಆದ್ರೆ ಇವರು ಏನೋ ಯಾವ್ದೋ ತಿಂದ್ಬಿಟ್ಟಿದೀನಿ, ಹೊಡ್ಕೊಂಡ್ಬಿಟ್ಟಿದೀನಿ ಅನ್ಕೊಂಡು ನನ್ನ ಮೇಲೆ ಯಾವ ರೀತಿ ದ್ವೇಷ ಮಾಡ್ತಿರಲ್ಲ ಇವರು. ರಂಗೋಲಿ ಹಾಕಕ್ ಬಂದಾಗ ನಮ್ಮೂರಲ್ಲಿ ಯಾರು ಪಕ್ಷದ ದುಡ್ಡು ತಿಂದು ಯಾರು ಮಜಾ ಮಾಡಿದ್ರು ಅವ್ರಿಗೆ ನೀವು ಕುಮ್ಮ ಕೊಟ್ಟು ನೀವು ರಂಗೋಲಿ ಹಾಕ್ಸಿದ. ನಾನು ಒಬ್ಬ ಲೀಡರ್ ಕೇಳಿದ್ಕೆ, ಏನ್ರಿ ಇದೆಲ್ಲ ಅನ್ಯಾಯ ಅಲ್ವಾ, ನೀವು ಎಲ್ಲಿದ್ರಿ ಅಂತ ಕೇಳಿದ್ಕೆ, ಬಗ್ಗೆಟ್ ಹಿಡಿದ್ರೆ ರಾಜಕಾರಣ ರಘು ಅಂತ ಒಬ್ಬ ದೊಡ್ಡ ಲೀಡರ್ ಹೇಳ್ದ. ಬೇಕಾದ್ರೆ ಮುಂದೆ ಹೆಸರು ಹೇಳ್ತೀನಿ ಅವ್ರದ್ದು. ಅವತ್ತು ಸರ್ ನನ್ನ ಮನ್ಸಲ್ಲಿ ಎಷ್ಟು ನೋವಾಗಿರ್ಬೇಕು ಸರ್. ಅವತ್ತು ನಮ್ಮೂರಲ್ಲಿ ನೀವು ಯಾರನ್ನ ಕೆಲ್ಸಕ್ಕೆ ಬರೋದು ಕರ್ಕೊಂಡ್ಬಂದು ರಂಗೋಲಿ ಹಾಕ್ಸಿದ್ರ. ನಾನು ಅವತ್ತು ಅಷ್ಟೆಲ್ಲ ಕಷ್ಟಪಟ್ಟು ನಿಮ್ಗೆ 50-90% ಲೀಡಿಂಗ್ ಕೊಟ್ಟಿದ್ದೀನಲ್ಲ. ಸೌಜನ್ಯಕ್ಕಾದ್ರೂ ಏನೋ ತಪ್ಪಾಗಿರ್ತದೆ ಲೀಡರ್ಗಳಲ್ಲಿ. ಆಯ್ತು, ಅವ್ರದೇ ಸರಿ, ನಂದೇ ತಪ್ಪಿಲ್ಲ ಅನ್ಕೊಂಡ್ರೆ ಲೀಡರ್ಗಳನ್ನ ಒಂದುಗೂಡಿಸ್ಬಿಟ್ಟು ನೀವು ನಮ್ಮೂರು ರಂಗೋಲಿ ಹಾಕ್ಬೇಕು, ದ್ವೇಷ ಬೆಳೆಸ್ಬೇಕು ಹೇಳಿ ಸರ್. ದ್ವೇಷ ಅನ್ನೋದು ಅವತ್ತು ಉಟ್ಕೊಂಡ್ ಸರ್ ನಮ್ಮೂರಲ್ಲಿ
ಸರ್, ನಾನು ಬುದ್ಧ, ಬಸವ, ಅಂಬೇಡ್ಕರ್, ಸಿದ್ಧಾಂತ ಮೈ ಗುಡ್ಸ್ಕೊಂಡಿರೋದಕ್ಕೆ ಇವತ್ತು ಒಂದು ಏನು ಸಮಸ್ಯೆ ಆಗಿದಂಗೆ ನಾವು ನಡ್ಕೊಂಡು ಹೋಗ್ತಾ ಇದೆ. ನಾವೇನಾದ್ರು ಮೊದಲ ದಾರಿ ನಾನೇನಾದ್ರು ತುಳಿದ್ರೆ ಬೇರೆ ತರ ಆಗುತ್ತೆ ಸರ್. ಇವೆಲ್ಲ ಈ ದೌರ್ಜನ್ಯ ಎಲ್ಲ ಈ ದುರಾಂಕಾರ ಬಿಟ್ಟು ಸೇವೆ ಮಾಡಕ್ ಬಂದವ್ರೆ, ಪ್ರಾಮಾಣಿಕ ಸೇವೆ ಮಾಡ್ಲಿ. ದೊಡ್ಡದಾಗ ಮೋಹನ್ ಕುಮಾರ್ ದೇವ್ ದೊಡ್ಡದು ಅಂತ ಹೇಳ್ಬಿಟ್ರಲ್ಲ ಸರ್, ಅಂತ ದೌರ್ಜನ್ಯ ನನಗೆ ಎಷ್ಟರಿ ಮಾಡಿದ್ದೀರ ಸರ್ ನೀವು? ನಾನು ಏನ್ ಮಾಡಿದ್ದೀನಿ ಸರ್ ನಿಮ್ಮ ಹತ್ರ? ಇವೆಲ್ಲ ನಿಮ್ಮ ತಪ್ಪಲ್ವಾ? ನಮ್ಮೂರ ರಂಗೋಲಿ ಬಿಟ್ಟು ತಪ್ಪಲ್ವಾ ಸರ್? ನಾನು ನಮ್ ಎಲ್ಲರ ತಾಯಿ ಅವ್ರವ್ರ ತಾಯಿ ಅವ್ರಿಗೆ ಗ್ರೇಟೆ, ನನ್ನ ತಾಯಿ ನನಗೆ ಗ್ರೇಟೆ. ಆದ್ರೆ ಸರ್, ನಮ್ಮ ತಾಯಿ, ನಾನು ಇವ್ರ ಎಲೆಕ್ಷನ್ ಟೈಮಲ್ಲಿ ನಮ್ಮ ತಾಯಿ ಒಬ್ರು ಎಷ್ಟು ಜನಕ್ಕೆ ಅನ್ನ ಹಾಕಿದ್ರೆ ಗೊತ್ತಾ? ಅಂಥದ್ದು ಅವತ್ತು ನಮ್ಮ ತಾಯಿ ಕಣ್ಣಲ್ಲಿ ನೀರು ಹಾಕ್ಸಿರ್ ಸರ್. ಅವತ್ತು ನಮ್ಮ ತಾಯಿ ಕಣ್ಣಲ್ಲಿ ನಮ್ಮ ತಾಯಿ ನೀರು ಹಾಕಿರ್ ಸರ್. ಇದು ರಾಜಕೀಯನ ಸರ್? ಇದು ನಮ್ಮ ತಾಯಿ ಇವತ್ತರ ತರ ಅಫಿಷಿಯಲ್ ಅನ್ಪುಣೇಶ್ ಅಲ್ಲ ಸರ್. ನಮ್ಮ ತಾಯಿ ರಿಯಲ್ ಅನ್ಪುಣೇಶ್ ಅನ್ನದಾತೆ. ನಮ್ಮ ಸುತ್ತಮುತ್ತ ಹಳ್ಳಿಲಿ ಕೇಳ್ರಿ, ಅಂತ ತಾಯಿ ಕಣ್ಣಲ್ಲಿ ನೀರು ಹಾಕ್ಸಿದ್ರಲ್ಲ, ಅವ್ರು ನಮ್ಮ ತಾಯಿ ಕಣ್ಣಲ್ಲಿ ನೀರು ಹಾಕಿರೋ ನನ್ನ ಮನ್ಸಿಗೆ ಎಷ್ಟು ನೋವಾಗಿರು ಸರ್. ನಾನು ಅವತ್ತು ರಂಗೋಲಿ ಬಿಡೋ ಜಾಗಕ್ಕೆ ಓದ್ತಿದ್ದೆ ಸರ್, ಅದೇ ನಮ್ಮ ತಾಯಿ ನನ್ನ ಗಡ್ಡ ಹಾಕಿರಿ ಸರ್. ಇವತ್ತು ನೀವು ಮಾಡ್ದನ್ನ ಬಿಟ್ಟು ಮಾಡ್ದಿದ್ದವ್ರು ಸೃಷ್ಟಿ ಮಾಡಿದಿರಲ್ಲ, ಇದು ದ್ವೇಷ ಉದ್ಭವ ಆಗೋದು ಆಗಲ್ವಾ? ನೀವೇ ಹೇಳ್ರಿ. ಇದು ಈ ತರ ರಾಜಕೀಯ ಇವ್ರು ಮಾಡ್ತಾವ್ರೆ. ಯಾರು ದೊಡ್ಡದಾಗಲ್ಲೇನೋ ಮೋಹನ್ ಕುಮಾರ್ದು ಒಂದು ಇವ್ರಿಗೆ ಅಸಮಾಧಾನ ದೊಡ್ಡದೊಂದು ಎತ್ತ ಹೇಳ್ತಾರೆ. ನನಗೆ ಎಷ್ಟು ನೋವಾಗಿರ್ಬೇಕು ಸರ್? ಪ್ರಾಮಾಣಿಕ ನಿಮ್ಮ ಹತ್ರ ಏನೂ ಇಲ್ದಂಗೆ ನೀವು ಕಾಂಗ್ರೆಸ್ ಇಲ್ದಾಗೂ ನಾನು ದುಡ್ದಿರೋನು, ಕಾಂಗ್ರೆಸ್ ಇಲ್ದಾಗೂ ನಾನು ದುಡ್ಡು ಖರ್ಚು ಮಾಡಿರೋನು. ಇದೇ ಸರ್ JDS ಸರ್ಕಾರ ಇದ್ದಾಗ ವೀರಪ್ಪ ಮೊಯ್ಲಿ ಕರ್ಸ್ಬಿಟ್ಟು ನಾನು ಫ್ಲಾಗ್ ಹಾರಿಸ್ತೀನಿ ಸರ್. ನಮ್ದು ಒಂದು ರಾಜ್ಯೋತ್ಸವ ವಿಚಾರದಲ್ಲಿ ನಾನು ಒಂದು ಆಟೋ ಸಂಘದ ವಿಚಾರಕ್ಕೆ ನ್ಯಾಯಕ್ಕೋಸ್ಕರ ನ್ಯಾಯ ಸಿಗಲಿಲ್ಲ ಅಂತ ಬಂದೆ. ಬಟ್ ಇವತ್ತು ನನಗೆ ವಿಶ್ವಾಸ, ಪ್ರೀತಿ, ವ್ಯವಹಾರ ಎಲ್ಲ JDS BJP ಅವ್ರು ಯಾರ ಮಾತು ಕೇಳ್ದಂಗೆ ಬಂದು ನಾನು ಇವತ್ತು ನನ್ನ ಒಂದು ಚಾಲೆಂಜ್ಗೋಸ್ಕರ ನೀವು ಮಾಡಿದ್ನಲ್ಲ. ಇವತ್ತು ಗೋವಿಂದರಾಜು ಇಲ್ಲ ಉಮಾದೇವಿ ಕಡೆಗೆ ಮಾಡಿದ್ದ, ಆ ಕಡೆಗೆ ಮಾಡಿದ್ದ, ಈ ಕಡೆಗೆ ಮಾಡಿದ್ದ ಅಂತ ಅವ್ರು ಏನ್ ಹೇಳಿದ ಅದೇ ವಾಕ್ಯ. ಇವತ್ತು JDS ಅಲ್ಲಿ ಸರ್, ನಾನು JDS ಆಗಿದ್ದು ಬಂದನು. JDS ಎಲ್ಲಾ ಲೀಡರ್ಗಳು ಬೆಲೆ ಇದೆ. ಆದ್ರೆ ಇಲ್ಲಿ ಗೋವಿಂದರಾಜು ಲೀಡರ್ ಬಿಟ್ರೆ ಬೇರೆ ಯಾರಿಗೂ ಇಲ್ಲ. ಇವರಿಗೆ KDB ರೈಟರ್ ಜಾಸ್ತಿ ಮಾಡ್ಸಕ್ ಆಗ್ಲಿಲ್ಲ ಅಂದ್ಮೇಲೆ KDB ಕೆಲಸ ತಗೊಳ್ಳೋದು ನ್ಯಾಯನ ಸರ್ ಇವರು? ಇದೇ ಶ್ರೀನಿವಾಸ ಮೂರ್ತಿ ಹೇಳಿದ್ನಲ್ಲ 8 ಎಕರೆ ಮಾಡ್ಸಿದ್ರು ಅಂತ. ಅವತ್ತು ಏನೋ ಒಂದು ಸಮಸ್ಯೆ ಆಗ್ಲಿಲ್ಲ. ಇವತ್ತು ದೌರ್ಜನ್ಯ ಮಾಡ್ತಿದ್ರ ನೀವು. ಮಾತಾಡ್ತಿರಿ ಪೊಲೀಸು. ಎಷ್ಟು ದಿವಸ ಸರ್ ದೌರ್ಜನ್ಯ? ಯಾವತ್ತು ಇನ್ನೊಬ್ರು ಮನ್ಸಿಗೆ ನೋವು ಕೊಟ್ಟು, ಪ್ರಾಮಾಣಿಕರಿಗೆ ಮನ್ಸಿಗೆ ನೋವು ಕೊಟ್ಟು ರಾಜಕೀಯ ಮಾಡೋದು ಇದು ರಾಜಕೀಯ ಅಲ್ಲ ಸರ್. ಅದು ರಾಜಕೀಯ ಏನಾದ್ರು ಸೇವೆ. ನಾನು ಇವತ್ತು ನನ್ನ ಸೇವೆನ ಒಂದು ಸಮಾಜ ಸೇವೆಯಲ್ಲಿ ಗುರ್ಸ್ಕೊಂಡು ಸಮಾಜ ಸೇವೆ ಪ್ರಾಮಾಣಿಕ ಮಾಡ್ತಾ ಇದ್ದೀನಿ. ನಾನು ಏನೋ ನಿಮ್ಮ ಹತ್ರ ಅಡಿಟ್ ಆಗದೆ, ಏನೋ ನಿಮ್ಮ ಹತ್ರ ಏನು ಕೈ ಚಾಚರ ಇದ್ದಾಗ ಇಂಥ ಲೀಡರ್ಗೆ ಅನ್ಯಾಯ ಆಯ್ತು ಅಂದಾಗ ಇದು ಎಷ್ಟರ ಮಟ್ಟಿಗೆ ನ್ಯಾಯ? ಯಾರ್ಯಾರ ಲೀಡರ್ ನೀನು ಮಾತು ಕೇಳ್ತಿದ್ಯಾ? ಗೋವಿಂದರಾಜು ಯಾರ್ಯಾರ ಲೀಡರ್ ಮಾತು ಕೇಳ್ತಾರೆ? ಯಾರ್ಯಾರು ಹೊಳಿಕೆ ಹಾಕೊಂಡವ್ರೆ? ಯಾರ್ಯಾರು ಕೆಲಸ ಮಾಡ್ತಾರೆ? ನನ್ನ ಮೇಲೆ ಇಷ್ಟು ದ್ವೇಷ ಮಾಡಕ್ ಕಾರಣ ಏನು ಅಂತ ಹೇಳಿ ಸರ್. ಅವ್ರ ನಿಜವಾದ ಲೀಡರ್ ಆಗಿದ್ರೆ MLA ಆಗಲಿ, ಗೋವಿಂದರಾಜು ಆಗಲಿ, ರಘು ಇಂಥ ತಪ್ಪು ಮಾಡೋನೆ, ಅದರಿಂದ ನಾವು ದ್ವೇಷ ಮಾಡ್ತಿದ್ವಿ ಅಂತ ಹೇಳಿ ಸರ್. ಸರ್, ಹೇಳಕ್ಕೆ ತುಂಬಾ ವಿಚಾರ ಇದೆ. ಮುಂದಿನ ಇದ್ರಲ್ಲಿ ನಾನು ಇನ್ನೂ ಹೆಚ್ಚಿಂದ ಮಾತಾಡ್ತೀನಿ ಸರ್.